Welcome to all of you student. Today's class I am discuss BA third sem English continue part 4 video. ಯೂನಿಟ್ 1 ದ್ವೀಪ ಅಂದರೆ ಬಿ ಎ ಮೂರನೇ ಸೆಮಿಸ್ಟರ್ ಇಂಗ್ಲೀಷ್ ವಿಷಯದ ದ್ವೀಪ ಅಧ್ಯಾಯದ ಭಾಗ 4 ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಎಸ್ಸೆ ಟೈಪ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ನ ಪಾರ್ಟ್ 2 ವಿಡಿಯೋ ಅಂತ ಹೇಳ್ಬೋದು. ಕಂಟಿನ್ಯೂ ಪಾರ್ಟ್ ಆಗಿ ಪಾರ್ಟ್ 4 ಅಂದರೆ ಎಸ್ಸೆ ಟೈಪ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಎಲ್ಲ ಈಗಾಗಲೇ ಒಂದು ಭಾಗದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದ್ದೀವಿ. ಈಗ ಪಾರ್ಟ್ 4ಅಲ್ಲಿ ಮತ್ತೆ ಎಸ್ಸೆ ಟೈಪ್ ಕ್ವೆಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಒನ್ ಕ್ವೆಶನ್ ನಂಬರ್ 3 ಅಂದರೆ ಕಂಟಿನ್ಯೂ ಪಾರ್ಟ್ ಕ್ವೆಶನ್ ನಂಬರ್ 3. ಅನಾಲಿಸಿಸ್ ದ ಸಿಂಬಾಲಿಕ್ ಎಲಿಮೆಂಟ್ಸ್ ಆಫ್ ದ್ವೀಪ ಸಚ್ ಹ್ಯಾಸ್ ಎ ಐಸ್ಲ್ಯಾಂಡ್, ವಾಟರ್, ಟೆಂಪಲ್, ಅನಿಮಲ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ಹೌ ದೇ ಕಾಂಟ್ರಿಬ್ಯೂಟ್ ಟು ದ ನಾವೆಲ್ಸ್ ಸೆಂಟ್ರಲ್ ಥೀಮ್ಸ್. ಅಂದರೆ ದ್ವೀಪ ಅಧ್ಯಾಯದಲ್ಲಿ ಬರುವಂತಹ ಎಲಿಮೆಂಟ್ಸ್ ವಸ್ತುಗಳು ಯಾವ್ಯಾವು, ಐಸ್ಲ್ಯಾಂಡ್ ಆಗಿರ್ಬೋದು, ವಾಟರ್ ನೀರು ಆಗಿರ್ಬೋದು, ದೇವಸ್ಥಾನ, ಪ್ರಾಣಿ, ಇವೆಲ್ಲವುಗಳು ದ್ವೀಪ ಅಧ್ಯಾಯದಲ್ಲಿ ಅಥವಾ ಕಾದಂಬರಿಯಲ್ಲಿ ಏನನ್ನ ಸಿಂಬಲೈಸ್ ಮಾಡ್ತವೆ, ಏನನ್ನ ಕೇಂದ್ರ ವಿಷಯವನ್ನಾಗಿ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಲೇಖಕರು ನಮಗೆ ಮಾಡಿದ್ದಾರೆ ಅಂತ ಕ್ವೆಶನನ್ನು ಅರ್ಥ ಆಗಿದೆ. ಹಾಗಾದರೆ ಇದಕ್ಕೆ ಆನ್ಸರನ್ನು ನೋಡೋದಾದರೆ ಆನ್ಸರ್ Symbolism is a woven deeply into the fabric of Dvipa, enriching its narrative and thematic depth. ಅಂದರೆ ಈ ಒಂದು ದ್ವೀಪ ಕಾದಂಬರಿಯಲ್ಲಿ ಈ ಸಿಂಬಲೈಸ್ ಮಾಡೋದು ಅಂದರೆ ವರ್ಣನೆ ಮಾಡೋದು, ಒಂದು ವಸ್ತುವನ್ನು ಇಟ್ಕೊಂಡು ಅದಕ್ಕೆ ಒಳಾರ್ಥವಾಗಿ ಒಂದು ವಿಷಯದ ವರ್ಣನೆಯನ್ನು ಮಾಡೋದು ಈ ಒಂದು ಕಾದಂಬರಿಯಲ್ಲಿ ತುಂಬ ಅತ್ಯುತ್ತಮವಾಗಿ ಹೆಣೆಯಲಾಗಿದೆ ಅಂತ ಹೇಳ್ಬೋದು. ಆ ಕಾದಂಬರಿಯಲ್ಲಿ ನೀಡಿರ್ತಕ್ಕಂತಹ ವಿವರಣೆ ಆಗಿರ್ಬೋದು, ವಿಷಯದ ಒಂದು ಆಳತೆ ಆಗಿರ್ಬೋದು, ಈ ಕಾದಂಬರಿಗೆ ತುಂಬ ಡೆಪ್ತನ್ನು ನೀಡಿದೆ ಅಂತ ಹೇಳ್ಬೋದು. ಫಸ್ಟ್ ಒನ್ ಬರುವುದೇ ಐಸ್ಲ್ಯಾಂಡ್ ಅಂದರೆ ದ್ವೀಪ. ಇದು ಏನನ್ನು ಸಿಂಬಲೈಸ್ ಮಾಡುತ್ತೆ ಅಂತ ನೋಡೋದಾದರೆ ದ ಐಸ್ಲ್ಯಾಂಡ್ ಸರ್ವ್ಸ್ ಆ್ಯಸ್ ಎ ಮೆಟಫಾರ್ ಫಾರ್ ಐಸೋಲೇಷನ್, ರಿಪ್ರೆಸೆಂಟಿಂಗ್ ದ ಶ್ರಿಂಕಿಂಗ್ ಫಿಸಿಕಲ್ ಆ್ಯಂಡ್ ಎಮೋಷನಲ್ ವರ್ಲ್ಡ್ ಆಫ್ ದ ಡಿಸ್ಪ್ಲೇಸ್ಡ್. ಈ ದ್ವೀಪ ಕಾದಂಬರಿಯಲ್ಲಿ ವರ್ಣನೆಯಲ್ಲಿ ಬರುವಂತಹ ಮೊದಲ ಅಂಶ ಅಥವಾ ಮುಖ್ಯವಾದ ಅಂಶ ಯಾವುದು ಅಂದರೆ ಐಸ್ಲ್ಯಾಂಡ್ ಅಂದರೆ ದ್ವೀಪ ಅಂತ ಹೇಳ್ಬೋದು. ಅದಕ್ಕಾಗಿ ಈ ಒಂದು ಕಾದಂಬರಿ ಹೆಸರನ್ನು ಕೂಡ ಲೇಖಕರು ದ್ವೀಪ ಅಂತ ಇಟ್ಟಿದ್ದಾರೆ. ಈ ಒಂದು ದ್ವೀಪ ಏನನ್ನು ರಿಪ್ರೆಸೆಂಟಿಂಗ್ ಮಾಡುತ್ತೆ ಅಂದರೆ ಶ್ರಿಂಕಿಂಗ್ ಫಿಸಿಕಲ್ ಆ್ಯಂಡ್ ಎಮೋಷನಲ್ ವರ್ಲ್ಡ್ ಆಫ್ ಡಿಸ್ಪ್ಲೇಸ್ಡ್ ಅಂದರೆ ಸ್ಥಳಾಂತರಗೊಂಡವರ ದೈಹಿಕವಾದಂತಹ ಅವರ ತೊಂದರೆಗಳು ಮತ್ತು ಎಮೋಷ್ನಲ್ ಅಂದರೆ ಅವರ ನೋವು ನಲಿವುಗಳ ಬಗ್ಗೆ ತುಂಬ ಅನ್ಯೂನ್ಯ ಭಾವವನ್ನು ಈ ಐಸ್ಲ್ಯಾಂಡ್ ಒಳಗೊಂಡಿದೆ. ಆ್ಯಸ್ ದ ವಾಟರ್ ರೈಸಸ್ ದ ಐಸ್ಲ್ಯಾಂಡ್ ಬಿಕಮ್ ಎ ಪ್ರಿಸನ್ ಫಾರ್ ದೋಸ್ ಹೂ ರೆಫ್ಯೂಸ್ ಟು ಲಿವ್. ಅಂದರೆ ಐಸ್ಲ್ಯಾಂಡ್ನಲ್ಲಿ ಅಂದರೆ ಆ ದ್ವೀಪದಲ್ಲಿ ಅಥವಾ ಆ ಲಿಂಗನಮಟ್ಟಿ ಜಲಾಶಯದ ನೀರಿನ ಮಟ್ಟ ಹೆಚ್ಚಾದಂತೆ ಹೋದಂತೆ ಆ ಒಂದು ಐಸ್ಲ್ಯಾಂಡ್ ಯಾವ ರೀತಿ ಆಗಿಬಿಡ್ತದೆ ಅಂದರೆ ಪ್ರಿಸನ್ ಥರ, ಒಂದು ಜೈಲಿನ ಥರ ಆಗಿಬಿಡುತ್ತೆ. ಯಾಕಂದರೆ ಅಲ್ಲಿರ್ತಕ್ಕಂತಹ ಜನರಿಗೆ, ಅಲ್ಲಿ ವಾಸವಾಗಿರ್ತಕ್ಕಂತಹ ಕುಟುಂಬಗಳಿಗೆ ಯಾವುದೇ ರೀತಿಯಾದಂತಹ ಯಾವ ಕೆಲಸಕ್ಕೂ ಉಪಯೋಗ ಆಗೋದಿಲ್ಲ, ಎಲ್ಲೂ ಹೊರಗೆ ಹೋಗೋದಕ್ಕೂ ಆಗೋದಿಲ್ಲ. ಒಂಥರ ಪ್ರಿಸನ್ ಟೈಪ್ ಅಂದರೆ ಸೆರೆಮನೆ ವಾಸದಂತೆ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಅಂದರೆ ನೀರಿನ ಮಟ್ಟ ಹೆಚ್ಚಾದಾಗ, ವಾಟರ್ ರೈಸಸ್ ಆದಾಗ ಆ ಒಂದು ತೊಂದರೆ ಉಂಟಾಗುತ್ತೆ ಅಂತ ಹೇಳ್ಬೋದು. ಇಂದಿನ ಮುಂದಿನ ಸಿಂಬಾಲಿಕ್ ಎಲಿಮೆಂಟ್ ಯಾವುದು ಅಂದರೆ ವಾಟರ್ ಬಗ್ಗೆ ನೋಡೋದಾರೆ ಡ್ಯೂಲ್ ಇನ್ ನೇಚರ್. ವಾಟರ್ ಎಂಬಾಡೀಸ್ ಬೋತ್ ಲೈಫ್ ಆ್ಯಂಡ್ ಡಿಸ್ಟ್ರಕ್ಷನ್. ಅಂದರೆ ಈ ನೀರು ಈ ಅಧ್ಯಾಯದಲ್ಲಿ ನೀರು ಎನ್ನುವಂಥ ಪಾತ್ರ ಎರಡು ಸ್ವಭಾವವನ್ನು ಹೊಂದಿದೆ. ಒಂದು ವಾಟರ್ ಎಂಬಾಡೀಸ್ ಬೋತ್ ಲೈಫ್ ಅಂದರೆ ಜೀವನಕ್ಕೂ ನೀರು ಬೇಕು, ಮತ್ತು ಡಿಸ್ಟ್ರಕ್ಷನ್ ಅಂದರೆ ವಿನಾಶದ ಒಂದು ಅಂಚನ್ನು ತೋರಿಸುತ್ತದೆ ಮತ್ತು ಜೀವನದ ಒಂದು ಅಂಚನ್ನು ಒಳಗೊಂಡಿರುವಂತಹ ಅಂಶ ಯಾವುದು ಅಂದರೆ ವಾಟರ್. ವಿಲ್ ಮಾನ್ಸೂನ್ ರೇನ್ಸ್ ನೇಚರ್ ಕ್ರಾಪ್ಸ್ ದ್ಯಾಟ್ ಡ್ಯಾಮ್ಸ್ ಫ್ಲಡ್ ವಾಟರ್ಸ್ ಸ್ವೆಲ್ಲೋ ಫೀಲ್ಡ್ಸ್ ಹೋಮ್ ಆ್ಯಂಡ್ ಮೆಮೊರೀಸ್ ಅಂಡರ್ಸ್ಕೋರಿಂಗ್ ನೇಚರ್ಸ್ ಅನ್ಪ್ರೆಡಿಕ್ಟೇಬಲ್ ಪವರ್. ಅಂದರೆ ನೀರಿನ ಡ್ಯುವೆಲ್ ಇನ್ ನೇಚರ್ ಅಂದರೆ ಎರಡು ಸ್ವಭಾವ ಯಾವ ರೀತಿ ಅಂದರೆ ಒಂದು ಮಾನ್ಸೂನ್ ರೇನ್ ಅಂದರೆ ಮುಂಗಾರು ಮಳೆ ಬಂದಾಗ ಅಲ್ಲಿಯ ವಾತಾವರಣ ಯಾವ ರೀತಿ ಇರುತ್ತೆ, ನೇಚರ್ ಏನಾಗುತ್ತೆ, ಅಲ್ಲಿನ ಬೆಳೆಗಳಾಗಿರ್ಬೋದು, ಅವರ ಒಂದು ಕುಟುಂಬಗಳ ಜೀವನ ಮಟ್ಟ ತುಂಬ ಅತ್ಯುತ್ತಮವಾದಂಥ ಮೆಮೊರೇಬಲ್ ಕ್ಷಣಗಳಾಗಿರುತ್ತವೆ. ಅದೇ ಒಂದು
ಇನ್ನೊಂದು ನೀರಿನ ಅಂಶ ಯಾವುದು ಅಂದರೆ ಡ್ಯಾಮ್ಸ್ ಫ್ಲಡ್ ವಾಟರ್ಸ್, ಅಂದರೆ ಡ್ಯಾಮನ್ನು ಲಿಂಗನಮಕ್ಕಿ ಅಣೆಕಟ್ಟಿನ ಒಂದು ಯೋಜನೆಯಿಂದ, ಆ ಒಂದು ನೀರಿನ ಯೋಜನೆಯಿಂದ ಅಲ್ಲಿ ಆ ಕುಟುಂಬಗಳಲ್ಲಿ ಏನಾಗುತ್ತೆ, ಅಲ್ಲಿರ್ತಕ್ಕಂತಹ ಫೀಲ್ಡ್ಸ್ ಅಂದರೆ ನೆಲ, ಹೋಮ್ಸ್ ಮನೆಗಳು ಆ್ಯಂಡ್ ಮೆಮೊರೀಸ್, ಅಲ್ಲಿ ಅವರು ಕಳೆದಿರ್ತಕ್ಕಂತಹ ಮೆಮೊರಿಗಳು, ನೆನಪುಗಳು ಎಲ್ಲವೂ ನೀರಿನಲ್ಲಿ ಕೊಚ್ಚಿ ಹೋದಂತಾಗಿ ಪ್ರಕೃತಿಯ ಅನಿರೀಕ್ಷಿತ ಘಟನೆಯನ್ನು ಅಥವಾ ಪ್ರಕೃತಿಯ ಅನಿರೀಕ್ಷಿತ ಶಕ್ತಿಯನ್ನು ಒತ್ತಿ ಹೇಳುತ್ತದೆ ಈ ನೀರು ಅನ್ನುವಂಥ ಪಾತ್ರ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಎಲಿಮೆಂಟ್ ಟೆಂಪಲ್, ದೇವಸ್ಥಾನ. ದ ಸಬ್ಮರ್ಜ್ ಟೆಂಪಲ್ ಸ್ಟ್ಯಾಂಡ್ ಫಾರ್ ಫೈತ್, ಟ್ರೆಡಿಷನ್ ಆ್ಯಂಡ್ ಕಂಟಿನ್ಯೂಟಿ. ಅಂದರೆ ಆ ಒಂದು ದ್ವೀಪ ಎನ್ನುವಂತಹ ಕಾದಂಬರಿಯಲ್ಲಿ ಮುಳುಗಿರುವಂತಹ ಸಬ್ಮರ್ಜ್ ಆದಂತಹ ದೇವಸ್ಥಾನವು ಏನನ್ನು ಸೂಚಿಸುತ್ತದೆ ಅಂದರೆ ಸ್ಟ್ಯಾಂಡ್ ಫಾರ್ ಫೈತ್ ಅಂದರೆ ನಂಬಿಕೆ ಮತ್ತು ಟ್ರೆಡಿಷನ್ ಅಂದರೆ ಸಂಪ್ರದಾಯ ಮತ್ತು ಕಂಟಿನ್ಯೂಟಿ ನಿರಂತರತೆಯನ್ನು ಸೂಚಿಸುತ್ತದೆ. ಫಾರ್ ಗಣಪಯ್ಯ ಇಟ್ ಈಸ್ ಎ ಬ್ಯಾಸ್ಟಿಯನ್ ಆಫ್ ಐಡೆಂಟಿಟಿ, ಅಂದರೆ ಇದು ಗಣಪಯ್ಯನಿಗೆ ಒಂದು ಗುರುತಿನ ಭದ್ರಕೋಟೆಯಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಹೀಸ್ ರೆಫ್ಯೂಸಲ್ ಟು ಅಬಾಂಡನ್ ಇಟ್ ರಿಫ್ಲೆಕ್ಟ್ ಹೀಸ್ ರೆಸಿಸ್ಟೆನ್ಸ್ ಟು ಕಲ್ಚರಲ್ ಡಿಸೋಲೇಷನ್. ಮತ್ತು ಅವನು ಅದನ್ನು ತ್ಯಜಿಸಲು ಅವರು ನಿರಾಕರಿಸುವುದು. ಯಾಕೆ ನಿರಾಕರಿಸುತ್ತಾನೆ ಅಂದರೆ ಸಾಂಸ್ಕೃತಿಕ ವಿಸರ್ಜನೆಗೆ ಅವರು ಪ್ರತಿರೋಧನ ಪ್ರತಿಬಿಂಬಿಸುತ್ತದೆ. ಅಂದರೆ ತಮ್ಮ ಸಂಸ್ಕೃತಿ, ತಾನು ನಂಬಿರ್ತಕ್ಕಂತಹ ದೇವರನ್ನು ಗಣಪಯ್ಯ ತ್ಯಜಿಸಲು ನಿರಾಕರಿಸುತ್ತಾನೆ, ಸಂಸ್ಕೃತಿಯನ್ನು ಬಿಡಲು ಗಣಪಯ್ಯ ನಿರಾಕರಿಸುತ್ತಾನೆ ಅನ್ನೋದನ್ನು ತೋರಿಸಿಕೊಡುತ್ತದೆ. ನೆಕ್ಸ್ಟ್ ಸಿಂಬಾಲಿಕ್ ಎಲಿಮೆಂಟ್ಸ್ ಯಾವುದು ಅಂದರೆ ಎನಿಮಲ್ಸ್, ಅಂದರೆ ಪ್ರಾಣಿಗಳು. ಈ ಒಂದು ದ್ವೀಪ ಕಾದಂಬರಿಯಲ್ಲಿ ಬರುವಂಥ ಪ್ರಾಣಿ ಯಾವುದು ಅಂದರೆ ಬೆಳ್ಳಿ. ಇದರ ಬಗ್ಗೆ ಬೆಳ್ಳಿದ ಕೌ ಸಿಂಬಲೈಸ್ ಅಗ್ರಿಯನ್ ಲೈಫ್, ಸಸ್ಟೆನೆನ್ಸ್ ಆ್ಯಂಡ್ ಟ್ರೆಡಿಷನ್. ಬೆಳ್ಳಿ ಎನ್ನುವಂತಹ ಆಕಳು ಏನನ್ನು ಸೂಚಿಸುತ್ತದೆ ಅಂದರೆ ಅಗ್ರಿಯನ್ ಲೈಫ್ ಅಂದರೆ ಕೃಷಿ ಜೀವನ, ಸಸ್ಟೆನೆನ್ಸ್ ಅಂದರೆ ಪೋಷಣೆ ಮತ್ತು ಟ್ರೆಡಿಷನ್ ಸಂಸ್ಕೃತಿಯನ್ನು ಅಥವಾ ಸಂಪ್ರದಾಯವನ್ನು ಸೂಚಿಸುತ್ತದೆ. ಹರ್ ಡೆತ್ ಫಾರ್ ಶ್ಯಾಡೋಸ್ ಗಣಪಯ್ಯಸ್ ಓನ್ ಫೇಟ್, ಅಂದರೆ ಅವಳ ಅಂದರೆ ಆ ಬೆಳ್ಳಿ ಹಸುವಿನ ಒಂದು ಸಾವು ಗಣಪಯ್ಯನ ಸ್ವಂತ ಭವಿಷ್ಯವನ್ನು ಮುನ್ಸೂಚಿಸುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಎನಿಮಲ್ ಟೈಗರ್ ರೀಪ್ರೆಸೆಂಟ್ಸ್ ನೇಚರ್ಸ್ ಡೊಮಿನಿಯನ್ಸ್ ಓವರ್ ಹ್ಯೂಮನ್ ರೆಸಿಸ್ಟೆನ್ಸ್, ಅಂದರೆ ಹುಲಿ ಮಾನವ ಪ್ರತಿರೋಧದ ಮೇಲೆ ಪ್ರಕೃತಿಯ ಪ್ರಾಬಲ್ಯವನ್ನು ಸೂಚಿಸುತ್ತದೆ. ಮಾನವ ಪ್ರಕೃತಿಗೆ ಯಾವ ರೀತಿ ಪ್ರತಿರೋಧವನ್ನು ಒಡ್ಡುತ್ತಿದ್ದಾನೋ ಅದಕ್ಕೆ ವಿರುದ್ಧವಾಗಿ ಪ್ರಕೃತಿಯ ಪ್ರಾಬಲ್ಯವನ್ನು ಹುಲಿ ಅನ್ನುವಂಥ ಪಾತ್ರದಲ್ಲಿ ನಾವು ಕಾಣ್ಬೋದು. ರಿಮೈಂಡಿಂಗ್ ದ ಕ್ಯಾರೆಕ್ಟರ್ ಆಫ್ ದೇರ್ ವೆಲ್ನರಬಿಲಿಟಿ, ಆ ಒಂದು ಹುಲಿಯ ಪ್ರಕೃತಿ ಅಂದರೆ ಹುಲಿಯನ್ನು ಪ್ರಕೃತಿಯ ಪ್ರಾಬಲ್ಯದ ಹೋಲಿಕೆಯಾಗಿದೆ. ಆ ಒಂದು ಪ್ರಕೃತಿಯ ಪ್ರಾಬಲ್ಯದ ಹೋಲಿಕೆ ಮುಂದೆ ಮಾನವನ ಕ್ಯಾರೆಕ್ಟರ್ನ ದುರ್ಬಲತೆ, ಮಾನವನ ಪಾತ್ರದ ದುರ್ಬಲತೆಯನ್ನು ನಾವು ಈ ಟೈಗರ್ನ ಸಿಂಬಾಲಿಸಮ್ನಲ್ಲಿ ಕಾಣಬಹುದು. ನೆಕ್ಸ್ಟ್ ಸ್ನೇಕ್ಸ್ ಆ್ಯಂಡ್ ಫಾಕ್ಸಸ್ ಬ್ಲರ್ ದ ಬೌಂಡರಿ ಬಿಟ್ವೀನ್ ದ ವೈಲ್ಡ್ ಆ್ಯಂಡ್ ದ ಡೊಮೆಸ್ಟಿಕ್, ಅಂದರೆ ಈ ದ್ವೀಪ ಎನ್ನುವಂಥ ಕಾದಂಬರಿಯಲ್ಲಿ ಬರುವಂತಹ ಹಾವುಗಳು ಮತ್ತು ನರಿಗಳ ಪಾತ್ರ ಏನನ್ನು ಸೂಚಿಸುತ್ತದೆ ಅಂದರೆ ಇವು ಕಾಡು ಮತ್ತು ಸಾಕು ಪ್ರಾಣಿಗಳ ನಡುವಿನ ಒಂದು ಮಸುಕುತನವನ್ನು ಸೂಚಿಸುತ್ತದೆ. ಸೈನಿಂಗ್ ದ ಎನ್ಕರೇಜ್ಮೆಂಟ್ ಆಫ್ ಡೇಂಜರ್ ಇಂಟು ಹ್ಯೂಮನ್ ಸ್ಪೀಸಿಸ್, ಅಂದರೆ ಮಾನವನ ಒಂದು ವಾಸಿಸುವಂಥ ಸ್ಥಳಗಳಲ್ಲಿ ಇವುಗಳ ಒಂದು ಅಪಾಯದ ಅತಿಕ್ರಮಣವನ್ನು ಸೂಚಿಸುತ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸಿಂಬಲೈಸ್ ರೇನ್ಸ್ ಆ್ಯಂಡ್ ಸ್ಟಾರ್ಸ್ ಚಾಪ್ಟರ್ ಟೈಟಲ್ಸ್, ಅಂದರೆ ಮಳೆ ಮತ್ತು ನಕ್ಷತ್ರಗಳು ಇವುಗಳು ಚಾಪ್ಟರ್ನ ಶೀರ್ಷಿಕೆಗಳು ಕೂಡ ಆಗಿದ್ವೆ. ಇವುಗಳ ರಿಪ್ರೆಸೆಂಟಿಂಗ್, ಇವುಗಳ ಸಿಂಬಲೈಸಿಂಗನ್ನು ನೋಡೋದಾದರೆ those requiring motifs reflect the cyclical inevitable nature of change and the forces that shape human destiny. ಅಂದರೆ ಈ ಒಂದು ಮಳೆ ಮತ್ತು ನಕ್ಷತ್ರಗಳು ಏನನ್ನು ಸೂಚಿಸ್ತವೆ ಅಂದರೆ ಪುನರಾವರ್ತಿತ ಲಕ್ಷಣಗಳು ಮತ್ತು ಬದಲಾವಣೆಯ ಆವರ್ತಕ ಮತ್ತು ಅನಿವಾರ್ಯ ಸ್ವರೂಪ ಮತ್ತು ಮಾನವ ಹಣೆಬರವನ್ನು ರೂಪಿಸುವ ಶಕ್ತಿಗಳನ್ನು ಪ್ರತಿಬಿಂಬಿಸುತ್ತವೆ ಅಂತ ಹೇಳ್ಬೋದು. ಥ್ರೂ ದಿಸ್ ಸಿಂಬಾಲ್ಸ್, ಈ ಸಂಕೇತಗಳ ಮೂಲಕ ದ ನಾವೆಲ್ ಕನ್ವೇಸ್ ದೆಮ್ಸ್ ಆಫ್ ಲಾಸಸ್, ರೆಸಿಲಿಯನ್ಸ್ ಆ್ಯಂಡ್ ದ ಫ್ರಿಗಲ್ ಬ್ಯಾಲೆನ್ಸ್ ಬಿಟ್ವೀನ್ ಹ್ಯೂಮನ್ ಆಂಬಿಷನ್ ಆ್ಯಂಡ್ ನೇಚರ್ಸ್ ವಿಲ್. ಅಂದರೆ
ಈ ಸಂಕೇತಗಳ ಮೂಲಕ ಕಾದಂಬರಿಯು ನಷ್ಟ, ಲಾಸ್, ಸ್ಥಿತಿಸ್ಥಾಪಕತ್ವ ಮತ್ತು ಮಾನವ ಮಹತ್ವಾಕಾಂಕ್ಷೆ ಮತ್ತು ಪ್ರಕೃತಿಯ ಇಚ್ಛೆಯ ನಡುವಿನ ದುರ್ಬಲ ಸಮತೋಲನದ ವಿಷಯಗಳನ್ನ ತಿಳಿಸುತ್ತದೆ ಎಂಬುದು ಕ್ವೆಶನಿಗೆ ಆನ್ಸರ್ ಆಗಿತ್ತು ಅಂತ ಹೇಳ್ಬೋದು. ಇಷ್ಟು ಮೇನ್ ಎಸ್ಸೆ ಟೈಪ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ಗಳಾಗಿದ್ದು, ಕಂಟಿನ್ಯೂ ಪಾರ್ಟ್ ಆಗಿ ಎಕ್ಸ್ಟ್ರಾ ಎಸ್ಸೆ ಟೈಪ್ ಕ್ವೆಶನ್ ಆ್ಯಂಡ್ ಆನ್ಸರ್ಸನ್ನು ನೋಡೋದಾದರೆ ಅದರಲ್ಲಿ ಕ್ವೆಶನ್ ನಂಬರ್ 1, ಅನಲೈಸ್ ದ ರೋಲ್ ಆಫ್ ನಾಗವೇಣಿ ಇನ್ ದ್ವೀಪ. ಹೌ ಡಸ್ ದ ಕ್ಯಾರೆಕ್ಟರ್ ರಿವೀಲ್ ಬೋತ್ ರೆಸಿಲಿಯನ್ಸ್ ಆ್ಯಂಡ್ ದ ಅನ್ಸ್ಪೋಕನ್ ಸ್ಟ್ರಗಲ್ ಆಫ್ ವುಮೆನ್ ಇನ್ ಟೈಮ್ಸ್ ಆಫ್ ಕ್ರೈಸಿಸ್. ಅಂದರೆ ದ್ವೀಪದಲ್ಲಿ ನಾಗವೇಣಿಯ ಪಾತ್ರವನ್ನು ವಿಶ್ಲೇಷಿಸಿ ಮತ್ತು ಪಾತ್ರವನ್ನು ಬಿಕ್ಕಟ್ಟಿನ ಸಮಯದಲ್ಲಿ ಮಹಿಳೆಯರ ಸ್ಥಿತಿಸ್ಥಾಪಕತ್ವವು ಮತ್ತು ಮಾತನಾಡದ ಹೋರಾಟಗಳನ್ನು ಅನ್ಸ್ಪೋಕನ್ ಸ್ಟ್ರಗಲ್ಸ್ ಅವರ ಪಾತ್ರವು ಹೇಗೆ ಬಹಿರಂಗಪಡಿಸುತ್ತದೆ ಎನ್ನುವುದನ್ನು ತಿಳಿಸಿ ಅಂತ ಕ್ವೆಶನ್ನ ಅರ್ಥ ಆಗಿದೆ. ಇದಕ್ಕೆ ಆನ್ಸರನ್ನು ನೋಡೋದಾದರೆ ಆನ್ಸರ್, ನಾಗವೇಣಿ ಸ್ಟ್ಯಾಂಡ್ಸ್ ಆ್ಯಸ್ ದ ಎಮೋಷ್ನಲ್ ಬ್ಯಾಕ್ ಬೋನ್ ಆಫ್ ದ್ವೀಪ. ಅಂದರೆ ನಾಗವೇಣಿ ದ್ವೀಪ ಎನ್ನುವಂತಹ ಕಾದಂಬರಿಯಲ್ಲಿ ಭಾವನಾತ್ಮಕ ಬೆನ್ನೆಲುಬಾಗಿ ನಿಂತಿದ್ದಾಳೆ. ವಿಲ್ ಗಣಪಯ್ಯ ಕ್ಲೈಂಗ್ಸ್ ಟು ದ ಪಾಸ್ಟ್ ಆ್ಯಂಡ್ ರೆಫ್ಯೂಸ್ ಟು ಲೀವ್ ದ ಸಬ್ಮರ್ಜ್ಡ್ ಐಸ್ಲ್ಯಾಂಡ್. ನಾಗವೇಣಿ ಅಡಾಪ್ಟ್ಸ್ ಟು ದ ಚೇಂಜಿಂಗ್ ರಿಯಾಲಿಟಿ ವಿತ್ ಕ್ವೈಟ್ ಸ್ಟ್ರೆಂತ್. ಗಣಪಯ್ಯ ಎನ್ನುವಂಥ ವ್ಯಕ್ತಿ ತುಂಬ ಒಬ್ಬ ಪ್ರಾಮಾಣಿಕವಾದಂತಹ ಮತ್ತು ಸರಳ ಜೀವಿಯಾದಂತಹ ಒಬ್ಬ ರೈತಾಪಿಯ ಕುಟುಂಬದ ವ್ಯಕ್ತಿ ಗಣಪಯ್ಯ. ಅವನು ತನ್ನ ಸಂಸ್ಕೃತಿಯನ್ನು ಯಾವತ್ತೂ ಬಿಡಲು ನಿರಾಕರಿಸಿರ್ತಾನೆ. ಯಾವತ್ತೂ ಅವನು ಭೂತಕಾಲದಲ್ಲಿನೇ ಯೋಚನೆ ಮಾಡ್ತಾ ಇರ್ತಾನೆ. ಪರಿವರ್ತನೆ ಆಗೋದನ್ನು ಅವನು ಬಹಳಷ್ಟು ಇಷ್ಟಪಡೋದಿಲ್ಲ. ಆ ಐಸ್ಲ್ಯಾಂಡ್ ಅಂದರೆ ಆ ದ್ವೀಪ, ಆ ನೀರಿನಿಂದ ತನ್ನ ಮನೆ, ದೇವಸ್ಥಾನ, ತನ್ನ ಹೊಲ ಎಲ್ಲವೂ ಸಬ್ಮರ್ಜ್ ಅಂದರೆ ಮುಳುಗಿದರೂ ಕೂಡ ಅವನು ಆ ಒಂದು ಸ್ಥಳವನ್ನು ಬಿಡಲು ನಿರಾಕರಿಸಿದಾಗ ಆಗ ಅವನ ಹೆಂಡತಿ ಅವನ ಒಂದು ವ್ಯಕ್ತಿತ್ವಕ್ಕೆ ಹೊಂದಿಕೊಂಡು ಬದಲಾಗುತ್ತಿರುವ ಸನ್ನಿವೇಶಕ್ಕೆ ಶಾಂತ ರೀತಿಯಿಂದ ಕ್ಯೂಟ್ಲಿ ಸ್ಟ್ರೆಂತ್ ಚೇಂಜ್ ರಿಯಾಲಿಟಿ ವಿತ್ ಕ್ಯೂಟ್ ಸ್ಟ್ರೆಂತ್ ಅಂದರೆ ಶಾಂತ ರೀತಿಯಿಂದ ಹೊಂದಿಕೊಳ್ಳುತ್ತಾಳೆ ಅಂತ ಹೇಳ್ಬೋದು. ಶಿ ಮೇಂಟೇನ್ಸ್ ದ ಹೌಸ್ ಹೋಲ್ಡ್ ಅಂದರೆ ಅವಳು ಮನೆಯನ್ನು ನಿರ್ವಹಿಸುತ್ತಾಳೆ. ಟೆಂಡ್ಸ್ ಟು ಬೆಳ್ಳಿ ದ ಕವ್ ಅಂದರೆ ಬೆಳ್ಳಿ ಅನ್ನೋಂಥ ಹಸುವನ್ನು ನೋಡಿಕೊಳ್ಳುತ್ತಾಳೆ. ಆ್ಯಂಡ್ ಫೈಂಡ್ಸ್ ಪ್ರಾಕ್ಟಿಕಲ್ ವೇ ಟು ಸರ್ವೈವ್ ಅಮೈಡ್ ಸ್ಕ್ಯಾರಿಸಿಟಿ ಅಂದರೆ ಬದಲಾಗುತ್ತಿರುವ ಕೊರತೆಯ ನಡುವೆಯೂ ಕೂಡ ಬದುಕಲು ಪ್ರಾಯೋಗಿಕ ಮಾರ್ಗವನ್ನು ಕಂಡುಕೊಳ್ಳುತ್ತಾಳೆ ನಾಗವೇಣಿ ಅಂತ ಹೇಳ್ಬೋದು. ಯಟ್ ಹರ್ ರೆಸಿಲಿಯನ್ಸ್ ಈಸ್ ಶಾಡೋವ್ಡ್ ಬೈ ಸೈಲೆಂಟ್ ಸ್ಟ್ರಗಲ್ಸ್, ಲೋನ್ಲಿನೆಸ್, ಎಮೋಷನಲ್ ನೆಗ್ಲೆಕ್ಟ್ ಆ್ಯಂಡ್ ದ ಬರ್ಡನ್ ಆಫ್ ಪ್ರಿಸರ್ವಿಂಗ್ ಡಿಗ್ನಿಟಿ ಇನ್ ಐಸೋಲೇಷನ್. ಅಷ್ಟೆಲ್ಲವನ್ನು ಇಟ್ಟುಕೊಂಡರೂ ಕೂಡ ಆದರೂ ಅವರ ಸ್ಥಿತಿಸ್ಥಾಪಕತ್ವ ಮತ್ತು ಮೌನ ಹೋರಾಟಗಳಿಂದ ಈ ಒಂದು ಕಾದಂಬರಿಯಲ್ಲಿ ಅವರು ತುಂಬ ನೆರಳಾಗಿದ್ದಾರೆ. ಅವರ ಒಂಟಿತನ ಆಗಿರ್ಬೋದು, ಭಾವನಾತ್ಮಕ ನಿರ್ಲಕ್ಷ್ಯ ಮತ್ತು ಪ್ರತ್ಯೇಕತೆಯಲ್ಲಿ ಘನತೆಯನ್ನು ಕಾಪಾಡಿಕೊಳ್ಳುವ ಹೊರೆ ಒಂದು ನಾಗವೇಣಿ ಕ್ಯಾರೆಕ್ಟರ್ಗೆ ಇದೆ ಅಂತ ಹೇಳ್ಬೋದು. ಹರ್ ಬಾಂಡ್ ವಿತ್ ಕೃಷ್ಣಯ್ಯ ಸಜೆಸ್ಟ್ ಎ ಲಾಂಗಿಂಗ್ ಫಾರ್ ಕಂಪನಿ ಓನ್ಶಿಪ್. ಕೃಷ್ಣಯ್ಯನೊಂದಿಗಿನ ಬಾಂಧವ್ಯವು ಅವರೊಂದಿಗಿನ ಒಡನಾಟದ ಹಂಬಲವನ್ನು ಸೂಚಿಸುತ್ತದೆ. ಗ್ರೇವಿಂಗ್ ದ ಎಮೋಷನಲ್ ಕಾಸ್ಟ್ಸ್ ವುಮೆನ್ ಬಿಯರ್ ವೆನ್ ದೇರ್ ನೀಡ್ಸ್ ಆರ್ ಓವರ್ ಲುಕ್ಡ್. ಮಹಿಳೆಯರು ಯಾವುದೋ ಒಂದು ಕಾರಣಕ್ಕೆ, ಉದಾಹರಣೆಗೆ ನಾಗವೇಣಿಯು ತನ್ನ ಗಣಪಯ್ಯನವರಂತಹ ಪಾಸ್ಟ್ ಥಿಂಕಿಂಗ್ ವೇ ಅಥವಾ ಪಾಸ್ಟನ್ನು ಅವರು ಚೇಂಜ್ ಮಾಡದೇ ಇರುವಂತಹ ರೀತಿಗೆ ಅವರು ಹೊಂದಿಕೊಂಡು ತಮ್ಮ ಆಸೆಗಳನ್ನು, ತಮ್ಮ ಭಾವನೆಗಳನ್ನು ಹಿಡಿದಿಟ್ಟುಕೊಂಡಿರ್ತಾರೆ. ಆ ಒಂದು ಸಮಯದಲ್ಲಿ ಎದುರಾಗಿರತಕ್ಕಂತಹ ಭಾವನೆಗಳ ವೆಚ್ಚಗಳನ್ನು ಅಂದರೆ ಅವರ ಆಸೆಗಳ ವೆಚ್ಚಗಳನ್ನು ವಿವರಿಸುವಂತಹದನ್ನು ನಾಗವೇಣಿಯವರು ಮಾಡ್ತಾರೆ. ಥ್ರೋ ನಾಗವೇಣಿ, ನಾಡ್ ಡಿಸೋಜಾ ಹೈಲೈಟ್ಸ್ ಹೌ ವುಮೆನ್ ಆಫ್ಟನ್ ಶೋಲ್ಡರ್ ದ ಡಬಲ್ ವೇಟ್ ಆಫ್ ಸರ್ವೈವಲ್ ಆ್ಯಂಡ್ ಎಮೋಷನಲ್ ಸ್ಯಾಕ್ರಿಫೈಸ್ ಡ್ಯೂರಿಂಗ್ ಅಪ್ಹೇವಲ್. ಅಂದರೆ ಈ ನಾಗವೇಣಿ ಎನ್ನುವಂತಹ ಪಾತ್ರದ ಮೂಲಕ ಕವಿಯಾದಂತಹ ನಾಡ ಡಿಸೋಜಾ ಅವರು ಏನನ್ನು ಹೇಳಲು ಬಯಸಿದ್ದಾರೆ ಅಂದರೆ, ಮಹಿಳೆಯರ ಕ್ರಾಂತಿಯ ಒಂದು ಸಮಯದಲ್ಲಿ ಮತ್ತು ಅವರ ಭಾವನಾತ್ಮಕ ತ್ಯಾಗದ
ಎರಡೂ ಭಾರವನ್ನು ಹೇಗೆ ಹೊರುತ್ತಾರೆ ಎಂಬುದನ್ನು ಎತ್ತಿ ತೋರಿಸುವಂಥ ಪ್ರಯತ್ನವನ್ನು ನಾಡ ಡಿಸೋಜ ಅವರು ಮಾಡಿದ್ದಾರೆ. ಇಷ್ಟು ನಾಗವೇಣಿ ಕ್ಯಾರೆಕ್ಟರ್ ಅವರ ಬಗ್ಗೆ ಇರ್ತಕ್ಕಂತಹ ಕ್ವೆಶನ್ಗೆ ಸ್ವಾರಸ್ಯವಾದಂಥ ಆನ್ಸರ್ ಆಗಿತ್ತು. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ನಂಬರ್ 2. ಡಿಸ್ಕಸ್ ಹೌ ದ್ವೀಪ ಕ್ರಿಟಿಕ್ಸ್ ದ ಐಡಿಯಾ ಆಫ್ ಪ್ರೋಗ್ರೆಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಎನ್ವಿರಾನ್ಮೆಂಟಲ್ ಆ್ಯಂಡ್ ಹ್ಯೂಮನ್ ಡಿಸ್ಪ್ಲೇಸ್ಮೆಂಟ್. ಅಂದರೆ ಈ ಕವಿ ಇಲ್ಲಿ ದ್ವೀಪ ಎನ್ನುವಂತಹ ಅಧ್ಯಾಯವನ್ನು ಮೇನ್ ಟಾಪಿಕ್ ಯಾವುದು ಅಂದರೆ ಪ್ರೋಗ್ರೆಸ್, ಅಂದರೆ ಪ್ರಗತಿಯ ಹೆಸರಿನಲ್ಲಿ ಬಂದಿರತಕ್ಕಂತಹ ಯೋಜನೆಯು ಯಾವ ರೀತಿ ಇದೊಂದು ಪ್ರಗತಿಯ ಯೋಜನೆ ಆಗಿತ್ತು, ಅಲ್ಲಿ ಪರಿಸರದ ನಾಶ ಆಗುತ್ತೆ ಮತ್ತು ಹ್ಯೂಮನ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಮಾನವರ ಒಂದು ಸ್ಥಳಾಂತರಗೊಳ್ಳುತ್ತದೆ. ಈ ಎರಡು ಅಂಶಗಳ ನಡುವೆನೂ ಪ್ರೋಗ್ರೆಸ್ ಅಂದರೆ ಪ್ರಗತಿಯನ್ನು ಸಾಧಿಸಲು ಅವರು ಅಂದರೆ ಗೋರ್ಮೆಂಟ್ ತಂದಂತಹ ಯೋಜನೆಯು ಯಾವ ರೀತಿಯನ್ನು ಆ ಒಂದು ಅಂಶವನ್ನು ಇಟ್ಟುಕೊಂಡು ನಾಡ ಡಿಸೋಜ ಅವರು ಟೀಕಿಸಿದ್ದಾರೆ ಅಂತ ಕ್ವೆಶನ್ನ ಮೀನಿಂಗ್ ಆಗಿದೆ. ಹಾಗಾದರೆ ಇದಕ್ಕೆ ಆನ್ಸರನ್ನು ನೋಡೋದಾದರೆ, ದ್ವೀಪ ಚಾಲೆಂಜಸ್ ದ notion that development project such as the ಲಿಂಗನಮಕ್ಕಿ ಡ್ಯಾಮ್ bring unqualified progress. ಈ ದ್ವೀಪ ಎನ್ನುವಂತಹ ಕಾದಂಬರಿಯ ಕಲ್ಪನೆಯು ಒಂದು ಲಿಂಗನಮಕ್ಕಿ ಡ್ಯಾಮ್ ಪ್ರಾಜೆಕ್ಟ್ನಿಂದ ತಂದಂತಹ ಗೋರ್ಮೆಂಟ್ ಪ್ರೋಗ್ರೆಸ್ ಅಂದರೆ ಆ ಲಿಂಗನಮಕ್ಕಿ ಡ್ಯಾಮ್ನ ಪ್ರಾಜೆಕ್ಟ್ ಇಟ್ಕೊಂಡು ಪ್ರಗತಿಯನ್ನು ತರುತ್ತೇವೆ ಎಂದು ತಂದಿರತಕ್ಕಂತಹ ಗೋರ್ಮೆಂಟ್ನ ಯೋಜನೆಯು ಅನರ್ಹ ಪ್ರಗತಿ ಅಂತ ಈ ದ್ವೀಪ ಎನ್ನುವಂಥ ಕಾದಂಬರಿಯ ಮೂಲಕ ನಾಡ ಡಿಸೋಜ ಅವರು ತಿಳಿಸಲು ಪ್ರಯತ್ನಿಸಿದ್ದಾರೆ. ಯಾವ ರೀತಿ? ವಿಲ್ ದ ಡ್ಯಾಮ್ ಪ್ರಾಮಿಸ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಮಾಡರ್ನೈಸೇಷನ್, ಇಟ್ ಸಬ್ಮರ್ಜ್ ವಿಲೇಜಸ್, ಡೆಸ್ಟ್ರಾಯ್ಸ್ ಫೆರಿಟೈಲ್ ಲ್ಯಾಂಡ್ ಆ್ಯಂಡ್ ಅಪ್ರೂಟ್ಸ್ ಎಂಟೈರ್ ಕಮ್ಯುನಿಟೀಸ್. ಅಂದರೆ ಈ ಲಿಂಗನಮಕ್ಕಿ ಡ್ಯಾಮ್ ಪ್ರಾಜೆಕ್ಟ್ನ ಮೇನ್ ಉದ್ದೇಶ, ಮೇನ್ ಇಂಟೆನ್ಷನ್ ಏನು ಅಂದರೆ ಎಲೆಕ್ಟ್ರಿಸಿಟಿ ಆ್ಯಂಡ್ ಮಾಡರ್ನೈಸೇಷನ್, ಅಂದರೆ ವಿದ್ಯುತ್ತಿನ ಪೂರೈಕೆ ಮತ್ತು ಮಾಡರ್ನೈಸೇಷನ್ ಅಂದರೆ ಆಧುನೀಕರಣಗೊಳಿಸುತ್ತೇವೆ ಮತ್ತು ವಿದ್ಯುತ್ತನ್ನು ಪೂರೈಸುತ್ತೇವೆ ಎನ್ನುವಂತಹ ಮೇನ್ ಪ್ರಾಜೆಕ್ಟನ್ನು ಈ ಲಿಂಗನಮಕ್ಕಿ ಡ್ಯಾಮ್ ಹೊಂದಿತ್ತು. ಆದರೆ ಅದರಿಂದ ಏನೇನಾಗುತ್ತೆ ತೊಂದರೆ, ಇಟ್ ಸಬ್ಮರ್ಜ್ ವಿಲೇಜಸ್ ಅಂದರೆ ಅದರಿಂದ ಅನೇಕ ಹಳ್ಳಿಗಳು ಮುಳುಗಡೆ ಆಗುತ್ತವೆ ಮತ್ತು ಡೆಸ್ಟ್ರಾಯ್ ಫೆರ್ಟಿಯಲ್ಸ್ ಲ್ಯಾಂಡ್ ಅಂದರೆ ಫಲವತ್ತಾದ ಭೂಮಿ ಹಾಳಾಗುತ್ತದೆ, ಆ್ಯಂಡ್ ಅಪ್ರೂಟ್ಸ್ ಎಂಟೈರ್ ಕಮ್ಯುನಿಟೀಸ್ ಅಂದರೆ ಅಲ್ಲಿ ವಾಸಿಸಿರ್ತಕ್ಕಂತಹ ಇಡೀ ಸಮುದಾಯದ ಒಂದು ಬೇರು ಸಹಿತ ಕಿತ್ತು ಹಾಕುವಂಥ ಪ್ರಯತ್ನ ನಡೆಯುತ್ತದೆ ಅಂತ ಆ ಒಂದು ಪ್ರಾಜೆಕ್ಟನ್ನು ತಂದಿರತಕ್ಕಂತಹ ಗೋರ್ಮೆಂಟ್ಗೆ ಬಹುಶಃ ಗೊತ್ತಿಲ್ಲ ಅಂತ ಅನಿಸುತ್ತೆ. ಆ ರೀತಿ ಕವಿಯಲ್ಲಿ ಪೋರ್ಟ್ರೇ ಮಾಡಲು ಹೊರಟಿದ್ದಾರೆ. ಗಣಪಯ್ಯಸ್ ರೆಸಿಸ್ಟೆನ್ಸ್ ಟು ಲಿವಿಂಗ್ ದ ancestral home symbolize that refuse to accept a version of progress that erases cultural identity. ಅಂದರೆ ಗಣಪಯ್ಯ ತನ್ನ ಪೂರ್ವಜರ ಮನೆಯನ್ನು ಬಿಡಲು ಏಕೆ ನಿರಾಕರಿಸುತ್ತಾನೆ? ತಾನು ತನ್ನ ಪೂರ್ವಜರಿಂದ ವಾಸವಿರ್ತಕ್ಕಂತಹ ಆ ಮನೆಯನ್ನು ಗಣಪಯ್ಯ ನಿರಾಕರಿಸ್ತಾನೆ. ಅಂದರೆ ಆ ಒಂದು ಸ್ಥಳವನ್ನು ಬಿಟ್ಟು ಹೋಗಲು ಅವನು ನಿರಾಕರಿಸ್ತಾನೆ, ಪ್ರತಿರೋಧನೆಯನ್ನು ಒಡ್ತಾನೆ. ಅದು ಏನನ್ನ ಗುರುತಿಸುತ್ತಂದರೆ ಅವರ ಒಂದು ಸಂಸ್ಕೃತಿಯನ್ನು ತಿಳಿಸಿಕೊಡ್ತದೆ. ಆ ಒಂದು ಸಂಸ್ಕೃತಿಯನ್ನು ಕಿತ್ತು ಹಾಕುವುದನ್ನು ಗಣಪಯ್ಯ ಎನ್ನುವಂತಹ ಪಾತ್ರ ವಿರೋಧಿಸುತ್ತದೆ ಅಂತ ತಿಳಿಸಿಕೊಡ್ತದೆ. ದ ನಾವೆಲ್ ಕಾಂಟ್ರಾಸ್ಟ್ ದ ಸ್ಟೇಟ್ಸ್ ವಿಷನ್ ಆಫ್ advancement with the villages lived reality, loss of tradition, breakdown of community ties and emotional dislocation. ಈ ಒಂದು ಕಾದಂಬರಿಯ ಮೂಲಕ ನಾಡ ಡಿಸೋಜ ಅವರು ಏನನ್ನು ತಿಳಿಸಿಕೊಡಲು ಪ್ರಯತ್ನಿಸಿದ್ದಾರೆ ಅಂದರೆ ಆ ಒಂದು ಪ್ರಗತಿಯ ಪಥದಲ್ಲಿ ಸಾಗುವಂಥ ಯೋಜನೆಗಳನ್ನು ಇಟ್ಟುಕೊಂಡು ವಿಲೇಜ್ ಲಿವ್ಡ್ ರಿಯಾಲಿಟಿ, ಲಾಸ್ ಆಫ್ ಟ್ರೆಡಿಷನ್ ಅಂದರೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಸಂಸ್ಕೃತಿಯನ್ನು ಮತ್ತು ಬ್ರೇಕ್ ಡೌನ್ ಆಫ್ ದ ಕಮ್ಯುನಿಟಿ ಟೈಸ್ ಅಂದರೆ ಅವರ ಒಂದು ಸಮುದಾಯದ ಒಂದು ಒಡಕನ್ನು ಮತ್ತು ಎಮೋಷ್ನಲ್ ಡಿಸ್ಲೊಕೇಶನ್ ಅಂದರೆ ಅವರ ಭಾವನಾತ್ಮಕತೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಈ ಒಂದು ಪ್ರಗತಿ ಯೋಜನೆಗಳು ಮಾಡ್ತವೆ ಅಂತ ನಾಡ ಡಿಸೋಜ ಅವರು ತಿಳಿಸಿಕೊಡುವಂಥ ಪ್ರಯತ್ನವನ್ನು ಈ ಒಂದು ಕಾದಂಬರಿಯ ಮೂಲಕ ಮಾಡಿದ್ದಾರೆ. ನಾಡ ಡಿಸೋಜ ನರೇಟಿವ್ ವಾರ್ಮ್ಸ್ ದ ಪ್ರೋಗ್ರೆಸ್ ವಿತೌಟ್ ಕಮಿಷನ್ ಫಾರ್ ಹ್ಯೂಮನ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕಾಸ್ಟ್ಸ್ ಬಿಕಮ್ ಎ ಫಾರ್ಮ್ ಆಫ್ ಡಿಸ್ಪೋಸಿಯನ್ ರೈದರ್ ದೆನ್ ಇಂಪ್ರೂವ್ಮೆಂಟ್. ಈ ಪ್ರಗತಿಯ ಹೆಸರಿನಲ್ಲಿ ತರ್ತಿರ್ತಕ್ಕಂತಹ ಯೋಜನೆಯು ಯಾವ ರೀತಿ ಪೋರ್ಟ್ರೇ ಆಗುತ್ತೆ ಅಂದರೆ
ಒಂದು ಮಾನವರ ಒಂದು ಸ್ಥಳಾಂತರ ಆಗಿರ್ಬೋದು, ಪರಿಸರ ವೆಚ್ಚದ ನಷ್ಟ ಆಗಿರ್ಬೋದು. ಪರಿಸರದ ವೆಚ್ಚ ಅಂದರೆ ಪರಿಸರಕ್ಕೆ ಹಾನಿ ಉಂಟಾಗುತ್ತೆ. ಅಲ್ಲಿ ಒಂದು ಮಾನವರ ಒಂದು ಸಂಸ್ಕೃತಿ ಆಗಿರ್ಬೋದು, ಮಾನವರ ಒಂದು ಸಮುದಾಯದ ಲಾಸಸ್ ಆಗಿರ್ಬೋದು, ಇವೆಲ್ಲವನ್ನು ಅದು ಹಾಳು ಮಾಡುತ್ತೆ. ಆದರೂ ಕೂಡ ಅದು ಪ್ರಗತಿ ಯೋಜನೆ ಆಗಿರುತ್ತದೆ. ಆದರೆ ಕವಿಯ ಪ್ರಕಾರ ಅದೊಂದು ಪ್ರಗತಿಯ ಯೋಜನೆಯಲ್ಲ, ಅದೊಂದು ವಿಲೇವಾರಿಯ ಯೋಜನೆ ಅಂತ ಹೇಳುವ ಮೂಲಕ ಈ ದ್ವೀಪ ಎನ್ನುವಂಥ ಕಾದಂಬರಿಯ ಮೂಲಕ ಅವರು ಓದುಗರಿಗೆ ಹೇಳುವಂಥ ಪ್ರಯತ್ನವನ್ನು ಮಾಡಲು ಬಯಸಿದ್ದಾರೆ. ಇಷ್ಟು ಈ ಅಧ್ಯಾಯದ ಎಲ್ಲ ಹೋಲ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್, ಎಸ್ಸೆ ಟೈಪ್ ಆಗಿರ್ಬೋದು, 1 ಮಾರ್ಕ್ 2 ಮಾರ್ಕ್ ಕ್ವೆಶನ್ಸ್ ಆಗಿರ್ಬೋದು, ಸಮರಿ ಆಗಿರ್ಬೋದು, ನೆಕ್ಸ್ಟ್ ಅಬೌಟ್ ದ ಆಥರ್ ಆಗಿರ್ಬೋದು, ಎಲ್ಲವನ್ನು ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಇದೇ ರೀತಿ ಇಂಗ್ಲೀಷ್ಗೆ ಪ್ರತಿಯೊಂದು ಅಧ್ಯಾಯಗಳನ್ನು ನಮ್ಮ ಚಾನಲಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಅಂತ ಹೇಳ್ತಾ, ತಪ್ಪದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.